ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇವ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿವೇಕ್ ತೈವಾನಿಂದ. ಇವತ್ತು ಫ್ರೈಡೇ ಈವ್ನಿಂಗ್ ಅಂತ ಅಂದರೆ ಏನು, ಕೆಲಸ ಎಲ್ಲ ಮುಗಿಸ್ಕೊಂಡು ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ಇದ್ದೀವಿ. ಇಂಡಿಯಾದಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ವೀಕೆಂಡಲ್ಲಿ ಒಂದು ಏನೋ ಚಾಟ್ಸ್ ತಿನ್ನೋಕೆ ಹೋಗ್ತೀವಿ, ಅಥವಾ ಮದುವೆ ಇರುತ್ತೆ, ಏನೋ ಒಂದು ಫಂಕ್ಷನ್ ಇದ್ದೇ ಇರುತ್ತೆ, ಏನೂ ಇಲ್ಲ ಅಂದರೆ ಮೂವಿಗಾರು ಹೋಗ್ತೀವಿ. ಬಟ್ ಒಂದು ಕ್ಯೂರಿಯಾಸಿಟಿ ಏನಂತ ಅಂದರೆ, ತೈವಾನೀಸ್ ಏನು ಮಾಡ್ತಾರೆ ವೀಕೆಂಡು? ಅಲ್ಲ, ಗೊತ್ತಿಲ್ಲದ ವಿಷಯ ಹೆಂಗಪ್ಪ. ಎಸ್, ತೈವಾನೀಸ್ ಏನು ಮಾಡ್ತಾರೆ ಅಂತ ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ ಇಲ್ಲಿ. ಇದು ತೈವಾನ್ ಅವ್ರಿಗೆ, ಈಗಿರೋ ನನ್ನ ಜಾಗ ತೈವಾನ್ ಇರೋರಿಗೆ ಇದೊಂದು ಹೆವೆನ್. ಖಂಡಿತ. ಯಾಕೆ ಹೆವೆನ್ ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ. ನಾಟ್ ಓನ್ಲಿ ತೈವಾನೀಸ್, ಈವನ್ ಇಂಡಿಯನ್ಸ್ಗೆ ಅಥವಾ ಎಕ್ಸ್ಪ್ಯಾಟು ಫಾರಿನರ್ಸ್ ಎಲ್ಲರಿಗೂ ಕೂಡ ಈ ಪ್ಲೇಸ್ ಒಂದು ಹೆವೆನ್. ನನ್ನ ಮೇಲೆ ಹಣೆ ಇಟ್ಟು ಈ ಪ್ಲೇಸ್ ಸಖತ್ ಫೇಮಸ್ ತೈವಾನಲ್ಲಿ, ಎಲ್ಲ ಕಡೆ ಇದೆ ಇದು. ಅದೇ ತೈವಾನ್ ನೈಟ್ ಮಾರ್ಕೆಟ್. ನೈಟ್ ಮಾರ್ಕೆಟ್ ಅಂತ ಅಂದರೆ ಏನು? ಆ್ಯಕ್ಚುಲಿ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ, ನೀವು ಯಾರು ಮೈಸೂರವರಾಗಿದ್ದರೆ ಮೈಸೂರು ಎಕ್ಸಿಬಿಷನ್ ಇದೆಯಲ್ಲ, ಅದೇ ನೈಟ್ ಮಾರ್ಕೆಟ್. ಬಟ್ ಇಲ್ಲೇನಂತ ಅಂದರೆ, ಒಂದು ವರ್ಷದಲ್ಲಿ ಎಲ್ಲ ದಿನ ಕೂಡ ನೈಟ್ ಮಾರ್ಕೆಟ್ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಏನಂತ ಅಂದರೆ, ನೈಟ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಫುಡ್. ತೈವಾನೀಸ್ ಅಂತೂ ತುಂಬ ಇಷ್ಟಪಡ್ತಾರೆ ಫುಡ್ಡು. ವಿಚಿತ್ರವಾಗಿರೋ ಫುಡ್ ಇರುತ್ತೆ. ಬಟ್ ನಾನೇನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಈ ಕಪ್ಪೆ, ಹಾವು ಇದೆಲ್ಲ ತಿಂತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಅದು ಇದೆಯಾ ಇಲ್ಲಿ, ಇಲ್ವಾ? ಎಲ್ಲ ಥರ ಫುಡ್ಡು ತುಂಬ ಏನಿಷ್ಟ ಅದನ್ನೆಲ್ಲ ತೋರಿಸ್ತೀನಿ ಇಲ್ಲಿ. ಮಕ್ಳು ಕೂಡ ಆಟಾಡೋಕ್ಕಿರುತ್ತೆ ಇಲ್ಲಿ. ಸೊ ನೀವೇ ನೋಡ್ದಂಗೆ ಎಲ್ಲ ಥರ ಸೋ ಮೆನಿ ಫುಡ್ಸ್ ಇರುತ್ತೆ ಇಲ್ಲಿ. ಸೊ ನಿಮ್ಗೆಲ್ಲ ಫುಡ್ ತೋರಿಸ್ತೀನಿ. ಲೆಟ್ಸ್ ಗೋ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಸೊ ನನ್ನ ಜೊತೆ ಆಶಾನು ಬಂದಿದ್ದಾಳೆ. ವಿಹಾನು ಗೋವಾ ತಿಂತಾ ಇದ್ದಾನೆ, ಸೀಬೆ ಹಣ್ಣು. ನಮ್ಮ ಲಿಟಲ್ ಹೀರೋ ವಿಹಾನ್ ಕೂಡ ತಿಂತೀಯಾನೆ ತೈವಾನ್ ಗೋವಾ. ಇದು ವಿಹಾನ್ ಇಷ್ಟ ಆಯ್ತಾ ನಿಂಗೆ? ಇಷ್ಟನಾ ಗೋವಾ? ಸೊ ಈಗ ಒಂದು ಕಡೆಯಿಂದ ಹೋಗೋಣ. ನೋಡಿ, ಇದು ನಮ್ಮ ಮೋಮೋಸ್ ಥರ ಇದೆ. ಇದ್ರ ಒಳಗಡೆ ಏನು ಮಾಡಿರ್ತಾರೆ ಅಂದರೆ, ಪೋರ್ಕು ಆ ಥರ ಹಾಕಿರ್ತಾರೆ. ಸೊ ನಮ್ಮ ಮೋಮೋಸ್ ಥರ ಕಾಣ್ತಾ ಇದೆ ಇದು. ಇದು ತೈವಾನೀಸ್ ಫುಡ್ಡು. ಫುಲ್ಲು ರಶ್ ಇದೆ ನೋಡಿ. ಎಷ್ಟು ರಶ್ ಇದೆ ಅಂತ ಅಂದರೆ ಸಖತ್ ಕ್ರೇಜಿ ಆಗಿದೆ. ಇದು ಬಬಲ್ ಟೀ. ಇದು ಸಖತ್ ಫೇಮಸ್ ಇಲ್ಲಿ. ನಾವು ಟೀ ಕುಡಿತೀವಲ್ಲ, ಆ ಥರ ಇವರು ಬಬಲ್ ಟೀ ಅಂತ ಕುಡಿತಾರೆ. ತೈವಾನ್ ಮಿಲ್ಕ್ ಟೀ ಅಂದರೆ ಸಖತ್ ಫೇಮಸ್, ಅದಕ್ಕೆ ಬಬಲ್ಸ್ ಹಾಕಿ ಕೊಡ್ತಾರೆ ನೋಡಿ. ಹಾಟು ಕೋಲ್ಡ್ ಎರಡೂ ಸಿಗುತ್ತೆ ನೋಡಿ. ಇದು ಹಣ್ಣು, ಇದು ಟೊಮ್ಯಾಟೊ ಹಣ್ಣು ಒಳಗಡೆ ಏನೋ ಹಾಕಿದ್ದಾನೆ. ಅದು ಬಿಟ್ಟರೆ ಅದು ಮಾವಿನಕಾಯಿ, ಅದು ಇನ್ನೊಂದು ಹಣ್ಣು, ಆ ಕಡೆ ಸೀಬೆ ಹಣ್ಣು ನೋಡಿ. ಹೆಂಗೆ ನೀಟಾಗಿ ಕಟ್ ಮಾಡ್ತೀಯಾನೆ. ಇದು ಒಂದು ಪ್ಯಾಕೆಟ್ ಬಂದು 180. ಸೊ 260 ರೂಪಾಯಿ ಆಗುತ್ತೆ. ಇದು ಒಂದು ಸೀಬೆ ಹಣ್ಣು ಕಟ್ ಮಾಡಿ ಕೊಡ್ತಾರೆ ಅದಕ್ಕೆ. ಏನೋ ಇದು ಬೋಟಿ ಇದ್ದಂಗಿದೆ, ನನಗಂತೂ ಗೊತ್ತಾಗ್ತಾ ಇಲ್ಲ ಏನು ಅಂತ. ಇಲ್ಲಿ ಸ್ಕ್ವಿಡ್, ಸೀ ಫುಡ್ಡು. ಹಾಂ ನೋಡಿ, ಈ ಸ್ಕ್ವಿಡ್ ಅಂದರೆ ಇದು ಸೀ ಫುಡ್. ಇದು ಸೀ ಫುಡ್ನ ಫ್ರೈ ಮಾಡಿ ಕೊಟ್ಟಿರೋದು. ಅದು ಏನು ತಿಂತಾರೋ ಏನೋ, ನನಗಂತೂ ಗೊತ್ತಿಲ್ಲ ಟೇಸ್ಟ್ ಹೆಂಗಿರುತ್ತೆ ಏನೋ ಅಂತ. ತೈವಾನೀಸ್ ಅಂತೂ ಸಖತ್ ಇಷ್ಟಪಡ್ತಾರೆ ಸೀ ಫುಡ್. ಇದು ಸ್ಕ್ವಿಡ್ ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಇಲ್ಲೇನೋ ಎಣ್ಣೆಲಿ ಕರಿತೀಯಾನೆ ಅಣ್ಣ ಬಾಸು. ಇದು ಏನು ಪಾನಿಪುರಿ ಥರ ಇದೆ, ಬಟ್ ಪಾನಿಪುರಿ ಅಂತೂ ಅಲ್ಲ. ನನಗಂತೂ ಗೊತ್ತಿಲ್ಲ ಇದು ಯಾವ ಥರ ಸ್ನ್ಯಾಕೋ ಏನು ಅಂತ. ನಮ್ಮ ಇಂಡಿಯಾ ಆಟೋ ಇಲ್ಲೂ ಫೇಮಸ್ ಅಲ್ಲಪ್ಪ, ನಮ್ಮ ಆಟೋ ರಿಕ್ಷಾ. ಇದು ಆ್ಯಕ್ಚುಲಿ ಈ ಕಡೆ ಕಾಣ್ತಾ ಇರೋದು ಹಳದಿ ಬಣ್ಣದ್ದು ಗೆಣಸು. ಇದೆಲ್ಲ ಚಿಕನ್. ಇದು ಈ ಕಡೆ ಫ್ರೆಂಚ್ ಫ್ರೈಸು, ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾರೆ ನೋಡಿ. ಇಲ್ಲಿ ಮಸಾಜ್ ಬೇರೆ ಮಾಡ್ತಾ ಇದ್ದಾರೆ, ಹೆಡ್ ಮಸಾಜು. ಇದು ಪ್ಯಾನ್ ಕೇಕ್ ಅಂದರೆ ಮಾಮೂಲಿ ನಮ್ಮ ರೊಟ್ಟಿ ನೋಡಿ. ಇದು ಯಾವುದೋ ಸೀ ಫುಡ್. ಇದು ಮತ್ತೆ ಒಟ್ಟಿನಲ್ಲಿ ಹೆವಿ ಸೀ ಫುಡ್ ತಿಂತಾರೆ ಇವರು. ನೋಡಿ, ಯಾವುದೋ ಒಳ್ಳೆ ದೋಸೆ ಎಲೆ ಇದ್ದಂಗಿದೆ. ದೇವರಣೆ ದೋಸೆ ಅಂತೂ ಅಲ್ಲ ನೋಡಿ, ದೋಸೆ ಇದ್ದಂಗೆ ಇದೆ. ದೋಸೆ ಎಲೆ ಮಾಡ್ತಾರಲ್ಲ, ದೋಸೆ ಹಾಕ್ತಾರಲ್ಲ, ಹಂಗೆ ಇದೆ ನೋಡಿ. ಸೇಮ್ ಟು ಸೇಮ್ ಹಂಗಿದೆ. ಬಟ್ ಇವನು ದೋಸೆ ಅಂತೂ ಹಾಕಲ್ಲ. ಅದೇನು ಹಾಕ್ತಾರೋ ನಮಗಂತೂ ಗೊತ್ತಿಲ್ಲ, ನಾವಂತೂ ತಿಂದಿಲ್ಲ.
ಮೊಲಗಳನ್ನ ಇಲ್ಲಿ ಮಾರ್ತಾ ಇದಾರೆ. ಇದು ಖಂಡಿತ ತಿನ್ನಕ್ಕಲ್ಲ, ಪೆಟ್. ನೋಡಿ ಇಲಿಗಳು ಇಲ್ಲಿ ಏನೇನ್ ಸಾಕ್ತಾರೋ ಗೊತ್ತಿಲ್ಲ. ನೋಡಿ ನಮ್ಮ ಇಂಡಿಯಾದಲ್ಲಿ ಇಲಿ ಬಂದ್ರೆ ಓಡಿಸ್ತಾರೆ, ಇಲ್ಲಿ ಅದನ್ನು ದುಡ್ಡು ಕೊಟ್ಟು ತಗೊಂಡು ಅದನ್ನು ಮಗು ತರ ನೀಟಾಗಿ ನೋಡ್ಕೊಂತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಇಲ್ಲಿ ಬಂತು ನಾವು ತಿನ್ನೋ ಅಂತ ಬಂತು ಪದಾರ್ಥ ಇದೆ. ನಾವು ತಿನ್ನೋ ಅಂತ ಜೋಳ ಇದು. ಓ ಕರೆಕ್ಟ್, ಇದು ಹೇಳೋದು ಮರ್ತ್ಬಿಟ್ಟೆ. ಇದೊಂದು ಒಂದು ಬರ್ಡ್ ಏನಿದೆ, ಬರ್ಡ್ ಹೆಸರು ಕ್ವಾಲಿನ. ಒಂದು ಬರ್ಡ್ ಬರುತ್ತೆ, ಆ ಬರ್ಡ್ದು ಮೊಟ್ಟೆ ಇದು. ಇಲ್ಲಿ ನೋಡಿ, ಇದು ಮೊಟ್ಟೆ ಬೋಂಡ. ಇದು ಮೊಟ್ಟೆನ ಬೇಯಿಸ್ಬಿಟ್ಟು ಹಿಟ್ಟಲ್ಲಿ ಕಲಿಸ್ಬಿಟ್ಟು ಒಳಗಡೆ ಬಿಡ್ತಾ ಇದ್ದಾರೆ. ಸೇಮ್ ಮೊಟ್ಟೆ ಬೋಂಡ ಥರ. ನೋಡಿ ಇದು ಶಂಖ ಇಟ್ಟಿದಾರಲ್ಲ, ಆ ಶಂಖದಲ್ಲಿ ಏನೋ ಮಸಾಲೆ ಹಾಕ್ಬಿಟ್ಟು ಇಟ್ಟಿರಂಗಿದೆ ಇದು. ಅಯ್ಯಪ್ಪ ಏನೋ ಅಂತ ನಮಗಂತೂ ಗೊತ್ತಾಗ್ತಾಯಿಲ್ಲ. ಇದು ಬೆಳ್ಳುಳ್ಳಿ ಎಲ್ಲ ಹಾಕಿ ಶಂಖ. ಇದು ನಾವು ಅಕ್ವೇರಿಯಂಗೆ ಹಾಕ್ತೀವಿ ಇದನ್ನ. ನೋಡಿ ನಮ್ಮ ಕಲ್ಲಂಗಡಿ ಹಣ್ಣು ಹೆಂಗಿದೆ ಸೈಜು, ಫುಲ್ ದಪ್ಪ ಇದೆ, ಹೆವಿ ದಪ್ಪ ಇದೆ ಕಲ್ಲಂಗಡಿ. ಯಾವುದೋ ಪೂರಿ ಇದ್ದಂಗಿದೆ ಇದು. ನೋಡಿ ಎಣ್ಣೆಲಿ ಕರಿತಾ ಇದ್ದಾನೆ, ಅದಕ್ಕೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಕೊಡೋದು. ಈ ಪ್ಯಾನ್ಗಳನ್ನ ನೋಡಿದ್ರೆ ಯಾವುದೋ ನಮ್ಮ ಅಕ್ಕಿ ರೊಟ್ಟಿ ಇದ್ದಂಗಿದೆ ಇದು. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಇದು ನಮ್ಮ ಫೇವರೇಟ್. ಇದು ನಮ್ಮ ಫೇವರೇಟ್ ಏನಂದ್ರೆ ಕಬ್ಬಿನ ಹಾಲು, ಕಬ್ಬಿನ ಜ್ಯೂಸ್. ಕಬ್ಬಿನಲ್ಲಿ ಕುಡಿಯೋಣ. ನೋಡಿ ನಮ್ಮ ರೊಟ್ಟಿ ಹೆಂಗ್ ಮಾಡ್ತೀಯಾನೆ. ಇವ್ರಿಗೆ ಸಖತ್ ಇಷ್ಟ ತೈವಾನೀಸ್ ಕೈಲಿ ರೊಟ್ಟಿ. ಯಾವುದೋ ಎಗ್ ಅಂತ ನಂಗಂತೂ ಗೊತ್ತಿಲ್ಲ. ಇಲ್ಲೊಂದು ಯಾವುದೋ ಪ್ರಾಣಿ ಎಗ್ಗಿದೆ ನೋಡಿ. ಹಂಗೆ ನಮ್ಮ ಫುಡ್ಡು ನಮ್ಗಿಷ್ಟ, ಅವ್ರ ಫುಡ್ಡು ಅವ್ರಿಗಿಷ್ಟ ಅಷ್ಟೇ. ನಮಗೆ ವಿಚಿತ್ರವಾಗಿ ಕಾಣ್ಬೋದು, ಬಟ್ ಅವ್ರಿಗೆ ನಮ್ಮ ಫುಡ್ ವಿಚಿತ್ರವಾಗಿ ಕಾಣ್ಬೋದು. ಬಟ್ ಎನಿವೆ ಎಲ್ಲರ ಫುಡ್ಡು ಅವ್ರವ್ರಿಗಿಷ್ಟ. ಮಾಸ್ಕ್ಗಳು, ಇದು ಫ್ರೈಡ್ ನೂಡಲ್ಸ್ ಮಾಡಿ ಇಟ್ಟಿದ್ದಾರೆ ನೋಡಿ. ಇದು ತೈವಾನೀಸ್. ಆ್ಯಕ್ಚುಲಿ ನಿಮ್ಗೊಂದು ವಿಷಯ ಏನು ಗೊತ್ತಾ, ನಾನು ಇಂಡಿಯಾದಿಂದ ತೈವಾನಿಗೆ ಬಂದಾಗ ಚೈನೀಸ್ ಫುಡ್ ಅಂತ ಅಂದರೆ ಫುಲ್ಲು ಏನು ಫ್ರೈಡ್ ರೈಸು, ಗೋಬಿ ಮಂಚೂರಿ ಎಲ್ಲ ಇಲ್ಲಿ ಇರುತ್ತೆ, ಚೆನ್ನಾಗಿ ತಿನ್ಬೋದು ಅಂತ ಬಂದೆ. ದೇವರಾಣ ಇಲ್ಲಿ ಯಾವ ಫ್ರೈಡ್ ರೈಸು ಇಲ್ಲ, ಗೋಬಿ ಮಂಚೂರಿನೂ ಇಲ್ಲ. ಇಂಡಿಯಾ ಥರ ಇಲ್ಲಿ ಲೆವೆಲ್ಗೆ ಬೇರೆ ಇದೆ, ಬಟ್ ಅದು ನಮಗೆ ಸೋಸೋ. ಆ ಕನ್ಸೆಲ್ಲ ಇಟ್ಕೊಂಡು ಬರಬಾರ್ದು ಇಲ್ಲಿ ಚೈನೀಸ್ ಫುಡ್ ಅಂತ. ಸ್ಕ್ವಿಡ್ಗಳನ್ನ ನೋಡಿ ಇವ್ರಿಗೆ ಎಷ್ಟು ಇಷ್ಟ ಅಂದರೆ ಎಲ್ಲೋದ್ರೂ ಸ್ಕ್ವಿಡ್. ನೋಡಿ ಇಲ್ಲಿ ಓಪನ್ ಮಾಡಿ ಹೆಂಗೆ ಕಟ್ ಮಾಡಿ ಉಪ್ಪು ಖಾರ ಹಾಕ್ತಾ ಇದ್ದಾನೆ. ನಮ್ಮ ಕಡೆ ಅಂತೂ ಇದನ್ನ ನೋಡಿದ್ರೆ ಅಷ್ಟೇ. ಆಮೇಲೆ ಅಪ್ಪ ಒಳ್ಳೆ ಹೊತ್ತಿನಲ್ಲಿ ಎಲ್ಲ ಅವ್ರವ್ರ ಫುಡ್ ಅವ್ರವ್ರಿಗೆ ಇಷ್ಟ ಆಗತ್ತೆ ನೋಡಿ. ಇದು ಯಾವುದೋ ಸೀ ಫುಡ್ ಇದು. ಮತ್ತೆ ಒಟ್ಟಿನಲ್ಲಿ ಈ ಸೀ ಫುಡ್ ತಿಂತಾರೆ ಇವರು. ಆ ಕಡೆ ಸೈಡ್ ಆಟ ಆಡ್ತಾ ಇದಾರೆ, ಈ ಕಡೆ ಸೈಡ್ ತಿನ್ನೋದು, ಮಧ್ಯೆ ಕುತ್ಕೊಂಡು ತಿಂತಾ ಇದಾರೆ. ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ನೋಡಿ ಇಲ್ಲಿ ಬರ್ಡ್ಸ್ ಕೂಡ ಇದೆ, ಬರ್ಡ್ಸ್ ಕೂಡ ಮಾಡ್ತಾರೆ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಹಂಗೆ ಮೊಲ ಕೂಡ ಇದೆ ನೋಡಿ ಇಲ್ಲಿ. ತುಂಬಾ ಹತ್ರ ಬಿಡ. ಏನ್ ಬರ್ಡ್ಸ್ ಏನ್ ಮಾಡ್ತದೆ? ಏನಾಯ್ತು? ಡೋಂಟ್ ಟಚ್. ಇದು ಚಿಕ್ಕ ಮಕ್ಕಳಿಗೆ ಗೇಮ್ಸು. ಇಷ್ಟು ದುಡ್ಡು ಕೊಟ್ರೆ ಇಷ್ಟು ನಿಮಿಷ ಅಂತ ಆಟ ಆಡ್ಬೋದು. ಆ್ಯಕ್ಚುಲಿ ಏನು ಗೊತ್ತಾ, ಇವ್ರು ಆಟ ಆಡಿದ್ರೆ ಪಾಯಿಂಟ್ಸ್ ಬಂದರೆ ನೋಡಿ ಆ ಪೇಪರ್ ಬರುತ್ತೆ, ಆ ಟಿಕೆಟ್ಸ್ ಥರ
ಆ ಟಿಕೆಟ್ನ ವಾಪಸ್ ಇವ್ರು ಕೊಟ್ಟರೆ ಇಷ್ಟು ಟಿಕೆಟ್ಗೆ ಈ ಥರ ಡಾಲ್ಸ್ ಈ ಗೊಂಬೆಗಳು ಕೊಡೋದವರು ಇಷ್ಟು ಟಿಕೆಟ್ ಇದೆ ಆದರೆ ಪಾಯಿಂಟ್ಸ್ ಥರ, ಅದಕ್ಕೆ ಯಾವ್ದಾದ್ರು ಗೊಂಬೆ ಚೂಸ್ ಮಾಡ್ಕೋಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದು. ನೋಡಿ ಹೆಂಗೆ ಆಟ ಆಡ್ತೀಯ ನೋಡಿ. ಇವನು ಯಾರೋ ಫುಲ್ಲು ಒಳ್ಳೆ ಸರಗಳ ಥರ ಮಾಡಿದ್ದಾನೆ, ಕೌಂಟ್ ಮಾಡೋದು ನೋಡಿ. ಅವಳು ಅಂಗಡಿ ಅವಳು ಈ ಪಾಯಿಂಟ್ಸ್ ಎಷ್ಟು ಅಂತ ಕೌಂಟ್ ಮಾಡಿ ಪಾಯಿಂಟ್ಸ್ ಹೇಳಿದ್ರೆ ಗೊಂಬೆ ಸಿಗುತ್ತೆ. ಮಕ್ಳು ಹೋಗಿ ಯಾವ ಗೊಂಬೆ ಬೇಕೋ ಆ ಗೊಂಬೆ ಚೂಸ್ ಮಾಡ್ಕೋಬೋದು. ಇದು ಒಂದು ಗೇಮು ಮಕ್ಕಳಿಗೆ. ಫೈನಲ್ಲಿ ಇದರಲ್ಲಿ ಪಾಯಿಂಟ್ಸ್ ಗೆದ್ರೆ ಅವ್ರಿಗೆ ಗೊಂಬೆ ತಗೋಬೋದು. ಇಷ್ಟು ಪಾಯಿಂಟ್ಸ್ಗೆ ಇಷ್ಟು ಗೊಂಬೆ ಅಂತ ಇರುತ್ತೆ. ಇವ್ರಿಗೆ ಏನು ಕ್ರೇಜ ಗೊತ್ತಿಲ್ಲ ಈ ಗೊಂಬೆಗಳು ನೋಡಿ, ಹೆವಿ ಗೊಂಬೆಗಳು ಹುಚ್ಚು. ಇವ್ರೇನು ಚಿಕ್ಕ ಚಿಕ್ಕ ಮಕ್ಕಳಲ್ಲ, ದೊಡ್ಡವ್ರೆ. ನೆಕ್ಸ್ಟ್ ಮಕ್ಕಳಿಗೆ ಬಟ್ಟೆಗಳು. ಈ ಕಡೆ ವಿಹಾನು ಒಂದು ಸೀಬೆಹಣ್ಣು ತಿಂದ, ಚುಚ್ಚುತ್ತೆ. ಅವನಿಗೂ ನಿದ್ದೆ ಬಂದಿದೆ, ಈಗ ಮನೆಗೆ ಹೋಗ್ಬೇಕು. ಆ್ಯಕ್ಚುಲಿ ನಮಗೆ ಏನು ಇಷ್ಟ ಆಗುತ್ತೆ ನೈಟ್ ಮಾರ್ಕೆಟಲ್ಲಿ ಅಂತ ಅಂದರೆ, ನಮಗೂ ಇಷ್ಟ ಆಗುತ್ತೆ, ಫಾರಿನರ್ಸ್ಗೂ ಕೂಡ. ನಾವು ವೆಜಿಟೇರಿಯನ್ ಆಗಿದ್ರೂ ಕೂಡ ನಮ್ಗೆ ಇಲ್ಲಿ ತಿನ್ನೋಂಥ ತುಂಬ ಇದೆ. ಫಾರ್ ಎಕ್ಸಾಂಪಲ್ ಆ ರೋಟಿ ಹೇಳಿದ್ನಲ್ಲ, ಅದು ಆ ರೋಟಿ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನಾವು ಯೂಶಲಿ ವಾಟರ್ ಮೆಲನ್ ಜ್ಯೂಸ್ ಅಥವಾ ಶುಗರ್ ಕೇನ್ ಜ್ಯೂಸ್ ತೊಗೋತೀವಿ, ಕಬ್ನ ಹಾಲು ಆ ಥರ ತೊಗೋತೀವಿ. ಮತ್ತು ಮಕ್ಕಳಿಗೆ ಎಲ್ಲ ಎಸ್ಪೆಷಲಿ ವಿಹಾನ್ಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ. ಸೊ ಆ್ಯಕ್ಚುಲಿ ಒಳ್ಳೆ ಟೈಮ್ ಪಾಸು. ಒಂದು ಈವ್ನಿಂಗ್ ಒಂದು ಆರಾಮಾಗಿ ಒಂದು 2-3 ಅವರ್ಸ್ ಅಂತೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಇದು ಚಿಕ್ಕ ನೈಟ್ ಮಾರ್ಕೆಟ್ ಇದು. ಇನ್ನೂ ಒಂದೆರಡು ತುಂಬ ದೊಡ್ಡ ನೈಟ್ ಮಾರ್ಕೆಟ್ಸ್ ಇದೆ ಇಲ್ಲಿ. ಅದಕ್ಕೂ ಹೋದಾಗ ಖಂಡಿತ ಒಂದು ವಿಡಿಯೋ ಮಾಡ್ತೀನಿ. ಸೊ ನೀವೆಲ್ಲ ನೋಡ್ದಂಗೆ ಆಲ್ರೆಡಿ ಎಲ್ಲ ನೈಟ್ ಮಾರ್ಕೆಟ್ ಹೆಂಗಿದೆ ಅಂತ ತೋರಿಸಿದ್ದೀನಿ. ಸೊ ನೋಡಿ, ನಿಮ್ಗೇನಾದ್ರು ಕಪ್ಪೆ, ಜಿರಳೆ ಅಥವಾ ಹಾವೇನಾದ್ರು ಕಾಣಿಸ್ತಾ? ಸೊ ಇವ್ರೇನು ತಿನ್ನಲ್ಲ ಆ ಥರ ಎಲ್ಲ. ಬಟ್ ಅಂದರೆ ಇವ್ರ ಫುಡ್ ಹೆಂಗಿರುತ್ತೆ ಅಂದರೆ ಅವ್ರಿಗೆ ಚೆನ್ನಾಗಿರುತ್ತೆ. ಬಟ್ ನಮಗೇನಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಅದು ಹೊಸ್ದಾಗಿ ಏನಾದ್ರು ಇಂಡಿಯಾಯಿಂದ ಬಂದ್ರಂತೂ ಸಖತ್ ಸ್ಮೆಲ್ ಬರುತ್ತೆ. ಅದು ನಮ್ಮ ರೂಢಿ ಆಗಿದೆ ಈಗ. ಸೊ ಅಷ್ಟೇ. ಎನಿವೆ, ಸೊ ತೈವಾನ್ ಒಂದು ಪುಟ್ಟ ದೇಶ, ಬಟ್ ಜನ ಅಂತೂ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನ್ನಡ ವೇವ್ ಯೂಟ್ಯೂಬ್ ಚಾನಲ್ಗೆ. ಸೊ ನಿಮ್ದೊಂದು ಲೈಕು ಅಥವಾ ಒಂದು ಕಮೆಂಟು ನಮಗೆ ಒಂದು ಸ್ಫೂರ್ತಿ ಇನ್ನೊಂದು ಒಳ್ಳೆ ವಿಡಿಯೋ ಮಾಡೋಕ್ಕೆ. ನಿಮ್ಮ ವಿಡಿಯೋ ನೋಡಿದ್ದು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಶುಭರಾತ್ರಿ. ಗುಡ್ ನೈಟ್. ಅಷ್ಟೇ.